ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಕೌಂಟಿಂಗ್ ಸೀರೀಸ್ನಲ್ಲಿ ಪಾರ್ಟ್ 2. ಫಸ್ಟ್ ಕ್ವಶನ್, ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಇನ್ ದ ಬಿಗಿನಿಂಗ್ ಬೈ ರಾಮ್ ಈಸ್ ₹20,000. ಫರ್ದರ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್ ಈಸ್ ₹2,000. ಡ್ರಾಯಿಂಗ್ ₹250 per month and closing capital is ₹12,750. ಅಮೌಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದಿ ಇಯರ್ ವಿಲ್ ಬಿ. ಹಾಗಾದರೆ ಪ್ರಾಫಿಟ್ ಬರ್ತಾ ಇದೆಯಾ, ಲಾಸ್ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಪ್ರಾಫಿಟು ಲಾಸನ್ನು ಫೈಂಡ್ ಔಟ್ ಮಾಡಬೇಕು ಅಂದಾಗ ಇಲ್ಲಿ ಏನೇನು ಗಿವನ್ ಮಾಡಿದ್ದಾರೆ ಅಂತ ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಸೊ ಏನೇನು ಕೊಟ್ಟಿದ್ದಾರೆ ಅವರು, ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಅಂದರೆ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಇನ್ ದ ಬಿಗಿನಿಂಗ್ ಓಪನಿಂಗ್ ಕ್ಯಾಪಿಟಲ್ ಆಗುತ್ತೆ ಎಷ್ಟು, 20,000. ಫರ್ದರ್ ಮಧ್ಯದಲ್ಲಿ ಮತ್ತೆ ಕ್ಯಾಪಿಟಲ್ನ ಹಾಕಿದಾರಂತೆ, ಇನ್ವೆಸ್ಟ್ಮೆಂಟ್ ಮಾಡಿದಾರಂತೆ, ಎಷ್ಟು, ₹2,000 ಅಡಿಷ್ನಲ್ ಕ್ಯಾಪಿಟಲ್ ಆಯಿತು. ಡ್ರಾಯಿಂಗ್ಸು ಪರ್ಸ್ನಲ್ ಯೂಸಿಗೋಸ್ಕರ ಅವರು ಬಿಸ್ನೆಸ್ಸಿಂದ ₹250 ನನಗೆ ತಿಂಗಳ ತೊಗೊಂಡಿದ್ದಾರೆ. 12 ಮಂತ್ಸಿಗೆ ಅಲ್ಲಿಗೆ ಎಷ್ಟಾಗುತ್ತೆ, 3,000 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಎಷ್ಟು, 12,750 ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನಮಗೆ ಪ್ರಾಫಿಟ್ ಎಷ್ಟು ಬಂತು, ಲಾಸ್ ಎಷ್ಟಾಯಿತು ಅಂತ ನಾವು ಡಿಟರ್ಮೈನ್ ಮಾಡಬೇಕು. ಡಿಟರ್ಮೈನ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ನ ಮಾಡಬೇಕಾಗತ್ತೆ. ಇದನ್ನು ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ನಮಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಕ್ಯಾಪಿಟಲ್ಲು ಮತ್ತು ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಎಷ್ಟಾಗತ್ತೆ ಎರಡು ಟೋಟಲ್ಲು, 3,000 ಪ್ಲಸ್ಸು 12,750 ಪ್ಲಸ್ಸು 3,000 ಎಷ್ಟಾಯಿತು ನಮಗೆ, 12,000 3,000 ಅಂದರೆ 15,750. ಇದರಲ್ಲಿ ಲೆಸ್ ಮಾಡಬೇಕು ನಾವು ಏನೇನೋ ಓಪನಿಂಗ್ ಕ್ಯಾಪಿಟಲ್ ಮತ್ತು ಅಡಿಷ್ನಲ್ ಕ್ಯಾಪಿಟಲ್ನ. ಓಪನಿಂಗ್ ಕ್ಯಾಪಿಟಲ್ಲು ಮತ್ತು ಅಡಿಷ್ನಲ್ಲು ಅವೆರಡನ್ನು ಆ್ಯಡ್ ಮಾಡಿ ನಾವಿಲ್ಲಿ ಲೆಸ್ ಮಾಡಬೇಕಾಗತ್ತೆ. ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ, 20,000 ಇದೆ. ಅಡಿಷ್ನಲ್ ಎಷ್ಟಿದೆ, 2,000. ಟೋಟಲ್ ಎಷ್ಟಾಗುತ್ತೆ, 22,000 ನಾವು ಲೆಸ್ ಮಾಡಬೇಕು. ಲೆಸ್ ಮಾಡಿದ್ವಿ ಅಂದರೆ ನಮಗೇನು ಸಿಗುತ್ತೆ, 15,750 ಮೈನಸ್ 22,000 ಅಂದರೆ 6,250. ನಮಗೇನಾಗ್ತಾಯಿದೆ, ಲಾಸ್ ಆಗ್ತಾಯಿದೆ ಫ್ರೆಂಡ್ಸ್. ಮೈನಸ್ 6,250. ಅಲ್ಲಿಗೆ ಆನ್ಸರ್ ಏನಾಗುತ್ತೆ, ಲಾಸ್ ಆಫ್ ₹6,250 ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ನು, ಅಬ್ಸೊಲೆಸೆನ್ಸ್ ಆಫ್ ಎ ಡಿಪ್ರಿಷಿಯಬಲ್ ಅಸೆಟ್ ಮೇ ಬಿ ಕಾಸ್ಡ್ ಬೈ. ಯಾವುದರಿಂದ ಅಬ್ಸೊಲೆಸೆನ್ಸ್ ಆಗ್ತಾಯಿದೆ, ಅಬ್ಸೊಲೆಸೆನ್ಸ್ ಆಫ್ ಡಿಪ್ರಿಷಿಯಬಲ್ ಅಸೆಟ್ ಇದೆ ಅಲ್ವಾ, ಯಾವುದರಿಂದ ಕಾಸ್ಡ್ ಬೈ, ಕಾರಣ ಏನು ಇದರಲ್ಲಿ, ಯಾವ್ಯಾವ ಕಾರಣದಿಂದ ಅಬ್ಸೊಲೆಸೆನ್ಸ್ ಆಫ್ ಡಿಪ್ರಿಷಿಯಬಲ್ ಅಸೆಟ್ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದಾರೆ. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಚೇಂಜಸ್ಸಾ, ಟೆಕ್ನಾಲಜಿಕಲ್ ಚೇಂಜಸ್ಸಾ, ಚೇಂಜಸ್ ಇನ್ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಾ, ಲೀಗಲ್ ಆರ್ ಅದರ್ ರಿಸ್ಟ್ರಿಕ್ಷನ್ಸಾ ಅಂತ ಕೇಳ್ತಿದ್ದಾರೆ. ಕಾರಣ ಅಂತ ನೋಡಿದಾಗ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಚೇಂಜಸ್ ಆಗಲ್ಲ, ಟೆಕ್ನಾಲಜಿಕಲ್ ಚೇಂಜಸ್ ಇರುತ್ತೆ. ಚೇಂಜಸ್ ಇನ್ ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ ಆಫ್ ಸರ್ವಿಸಸ್ ಕೂಡ ಹೌದು. ಲೀಗಲ್ ಆ್ಯಂಡ್ ಅದರ್ ರಿಸ್ಟ್ರಿಕ್ಷನ್ನು, ಅಲ್ಲಿಗೆ 2, 3, 4 ಏನಾಗುತ್ತೆ, ಕರೆಕ್ಟ್ ಇದೆ. ಅಲ್ಲಿಗೆ ಆನ್ಸರ್ ಏನಾಗಿರುತ್ತೆ ಅಂದರೆ 4th ಒನ್ ಆನ್ಸರ್ ಆಗ್ತಾ ಹೋಗುತ್ತೆ. ಅಂದರೆ ಓನ್ಲಿ 2nd, 3rd ಆ್ಯಂಡ್ 4th ಆರ್ ದ ರೈಟ್ ಆನ್ಸರ್. ಇವು ಕಾರಣಗಳಾಗಿರ್ತವೆ ಫ್ರೆಂಡ್ಸು. ನೆಕ್ಸ್ಟ್ ಕ್ವಶನ್, ಅಸರ್ಷನ್ ಕೊಟ್ಟಿದ್ದಾರೆ, ರೀಸನ್ ಕೊಟ್ಟಿದ್ದಾರೆ. ಅಸರ್ಷನ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಡಿಸ್ಕ್ಲೋಸ್ ಸೇಮ್ ಇನ್ಫಾರ್ಮೇಷನ್ನು. ರೀಸನ್, ಕ್ಯಾಶ್ ಫ್ಲೋ ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟು ಸೇಮ್ ಇನ್ಫಾರ್ಮೇಷನ್ನೇ ಡಿಸ್ಕ್ಲೋಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಸರ್ಷನಲ್ಲಿ. ರೀಸನ್ ಏನು ಹೇಳ್ತಿದ್ದಾರೆ, ಬೋತ್ ಆರ್ ಪ್ರಿಪೇರ್ಡ್ ಔಟ್ ಆಫ್ ದಿ ಸೇಮ್ ಡೇಟಾ ಅಂತ ಹೇಳ್ತೀವಿ. ಎರಡೂ ಪ್ರಿಪೇರ್ ಮಾಡ್ತೀವಿ ಒಂದೇ ಡೇಟಾದಿಂದ ಅಂತ ಹೇಳ್ತಾ ಇರೋದು ಸೆಕೆಂಡ್ ರೀಸನ್ ಕೊಟ್ಟಿರೋದು. ಚೂಸ್ ದ ಕರೆಕ್ಟ್ ಆನ್ಸರ್. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಅಂದರೆ ಅಸರ್ಷನ್ ರೀಸನ್ ಆರ್ ಟ್ರೂ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ, ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಒನ್ ಆಪ್ಷನು ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಥರ್ಡ್ ಒನ್, ಎ ಈಸ್ ಟ್ರೂ, ಅಸರ್ಷನ್ ಈಸ್ ಟ್ರೂ ಬಟ್ ರೀಸನ್ ಈಸ್ ಫಾಲ್ಸು, ಅಸರ್ಷನ್ ಈಸ್ ಫಾಲ್ಸು, ರೀಸನ್ ಈಸ್ ಟ್ರೂ ಅಂತ ಹೇಳ್ತಿದ್ದಾರೆ. ಆನ್ಸರ್ ಇಲ್ಲಿ ಕ್ಯಾಶ್ ಫ್ಲೋ ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ರಿಲೇಟೆಡ್ ಆಗಿದೆ. ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟಿಂದ ಸೇಮ್ ಇನ್ಫಾರ್ಮೇಷನ್ ಡಿಸ್ಕ್ಲೋಸ್ ಆಗುತ್ತಾ, ಇಲ್ಲ, ಸೇಮ್ ಇನ್ಫಾರ್ಮೇಷನು ಡಿಸ್ಕ್ಲೋಸ್ ಆಗಲ್ಲ. ಅಸರ್ಷನ್ ಏನಾಗಿದೆ, ರಾಂಗ್ ಆಗಿದೆ, ಫಾಲ್ಸ್ ಆಗಿದೆ. ಅಸರ್ಷನ್ ಫಾಲ್ಸ್ ಅಂತ ಹೇಳ್ತಿರೋದು ಯಾವ ಸ್ಟೇಟ್ಮೆಂಟು, 4th ಒನ್ ಸ್ಟೇಟ್ಮೆಂಟು. ಬೋತ್ ಆರ್ ಪ್ರಿಪೇರ್ಡ್ ಔಟ್ ಆಫ್ ದಿ ಸೇಮ್ ಡೇಟಾ, ಸೇಮ್ ಡೇಟಾದಿಂದ ಪ್ರಿಪೇರ್ ಮಾಡ್ತಾರೆ ಬಟ್ ಸೇಮ್ ಇನ್ಫಾರ್ಮೇಷನ್ ಏನಾಗ್ತಾ ಇಲ್ಲ, ಡಿಸ್ಕ್ಲೋಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಸರ್ಷನ್ ರಾಂಗು, ರೀಸನ್ ಏನಾಗಿರುತ್ತೆ, ರೈಟ್ ಆಗಿರುತ್ತೆ. ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಅಸರ್ಷನ್ ಈಸ್ ಫಾಲ್ಸ್ ಬಟ್ ರೀಸನ್ ಈಸ್ ಟ್ರೂ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಲಿಸ್ಟ್ 1ನ ಗಿವನ್ ಮಾಡಿದ್ದಾರೆ, ಲಿಸ್ಟ್ 2ನ ಪ್ರೊವೈಡ್ ಮಾಡಿದ್ದಾರೆ. ಲಿಸ್ಟ್ 1ನಲ್ಲಿ ಮಟೀರಿಯಾಲಿಟಿ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟು, ಹಿಸ್ಟಾರಿಕಲ್ ಕಾನ್ಸೆಪ್ಟು, ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಲಿಸ್ಟ್ 2ನಲ್ಲಿ
ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮೀನಿಂಗ್ಸ್ಗಳನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ ಅಷ್ಟೇ. ಸೊ ಯಾವುದಲ್ಲಿ ಸೂಟಬಲ್ ಆಗುತ್ತೆ ಅಂತ ನೋಡೋಣ. ದ ಸೇಮ್ ಅಕೌಂಟಿಂಗ್ ಮೆಥಡ್ ಯೂಸ್ಡ್ ಬೈ ಎ ಫಾರ್ಮ್ ಫ್ರಮ್ ಒನ್ ಪೀರಿಯಡ್ ಟು ಅನದರ್ ಪೀರಿಯಡು. ಒಂದು ಪೀರಿಯಡಿಂದ ಅನದರ್ ಪೀರಿಯಡ್ಗೆ ಸೇಮ್ ಅಕೌಂಟಿಂಗ್ ಮೆಥಡ್ನೇ ಫಾಲೋ ಮಾಡ್ತಿದ್ವಿ ಅಂದರೆ ಕನ್ಸಿಸ್ಟೆನ್ಸಿ ಇದೆ ಅಂತ ಗೊತ್ತಾಗತ್ತೆ ನಮಗೆ. ಒಂದೇ ರೀತಿಯೇ ನಾವು ಫಾಲೋ ಮಾಡ್ತಿದ್ವಿ ಅಂದರೆ ಅಲ್ಲಿಗೆ ಇದು ಡೈರೆಕ್ಟಾಗಿ ನಮಗೆ ಇದು ಮೀನಿಂಗ್ ಗೊತ್ತಾಗುತ್ತೆ ಯಾವುದ್ರದ್ದು ಡಿಗೆ 1 ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ನೋಡೋಣ. ಆ್ಯನ್ ಅಪ್ರಾಪ್ರಿಯೇಟ್ ಅಸಂಪ್ಷನ್ ಆಫ್ ಎ ಫಾರ್ಮ್ ಬೀಯಿಂಗ್ ಬ್ಯಾಂಕ್ರಪ್ಟ್ ಅಂತ ಹೇಳ್ತಿದ್ದಾರೆ. ಆ್ಯನ್ ಅಪ್ರಾಪ್ರಿಯೇಟ್ ಅಸಂಪ್ಷನ್ ಆಫ್ ಎ ಫಾರ್ಮ್ ಬೀಯಿಂಗ್ ಬ್ಯಾಂಕ್ರಪ್ಟ್. ಅಪ್ರಾಪ್ರಿಯೇಟ್ ಅಸಂಪ್ಷನ್ ಯಾವಾಗ ನೋಡೋಕ್ಕೆ ಸಾಧ್ಯ? ಯಾವಾಗ ಮಟೀರಿಯಲ್ನ ನಾವು ಕರೆಕ್ಟಾಗಿ ನಾವು ಚೆಕ್ ಮಾಡಿದಾಗ, ಭೌತಿಕತೆ ಏನಿದೆ ಅಂತ ನೋಡಿದಾಗ. ಭೌತಿಕತೆ ಏನಿದೆ ಅಂತ ನೋಡೋದು ಎಲ್ಲಿ? ಮಟೀರಿಯಾಲಿಟಿ ಕಾನ್ಸೆಪ್ಟ್ನಲ್ಲಿ. ಸೊ ಹಾಗಾಗಿ ಹೇಗೆ ಸೆಕೆಂಡ್ ಒನ್ ಆಗುತ್ತೆ, ನಮಗೆ ಡೈರೆಕ್ಟಾಗಿ ನೋಡಿದ್ರೇ ಗೊತ್ತಾಗ್ತದೆ. ಎ ನಾರ್ಮಲ್ ಬೇಸಿಸ್ ಯೂಸ್ಡ್ ಫಾರ್ ಅಕೌಂಟಿಂಗ್ ಅಸೆಟ್ಸ್. ನಾರ್ಮಲ್ ಬೇಸಿಸ್ ಯೂಸ್ಡ್ ಫಾರ್ ಅಕೌಂಟಿಂಗ್ ಅಸೆಟ್ಸ್. ಯಾವಾಗ ನಾರ್ಮಲ್ ಬೇಸಿಸ್ ನಾವು ಯೂಸ್ ಮಾಡೋದು ಅಕೌಂಟಿಂಗ್ ಅಸೆಟ್ಸ್ ಫಾರ್ ಅಕೌಂಟಿಂಗ್ ಅಸೆಟ್ಸ್ನಲ್ಲಿ ಅಂದಾಗ ಗೋಯಿಂಗ್ ಕನ್ಸರ್ನ್ ಆಗಿರುತ್ತೆ. ರಿಲೇಟ್ಸ್ ಟು ದಿ ಇಂಪಾರ್ಟೆಂಟ್ ಆಫ್ ಆ್ಯನ್ ಐಟಮ್ ಆರ್ ಇವೆಂಟ್. ಯಾವುದಕ್ಕೆ? ಒಂದು ಐಟಮ್ ಅಥವಾ ಇವೆಂಟಿಗೆ ರಿಲೇಟೆಡ್ ಆಗಿದೆ ಅಂದರೆ ಒಂದು ಹಿಸ್ಟಾರಿಕಲ್ ಕಾಸ್ಟ್ ಅಂತ ಹೇಳ್ಬೋದು ಡೈರೆಕ್ಟಾಗಿ. ಅಲ್ಲಿಗೆ ನಾವು ನೋಡಿ ಎಗೆ ಸೆಕೆಂಡ್ ಒನ್ನು. ಎಗೆ ಸೆಕೆಂಡ್ ಒನ್ ಆಪ್ಷನಲ್ಲಿ ಎಲ್ಲಿದೆ? ಎಗೆ ಸೆಕೆಂಡ್ ಒನ್ ಎಲ್ಲಿದೆ ಅಂದರೆ ಥರ್ಡ್ ಒನ್ನಲ್ಲಿದೆ. ಎಗೆ ಸೆಕೆಂಡ್ ಒನ್ ಕರೆಕ್ಟ್ ಇದೆ. ಎಗೆ ಸೆಕೆಂಡ್ ಒನ್, ಬಿಗೆ ಥರ್ಡ್ ಒನ್ ಅಂತ ಹೇಳಿದೆ, ಸಿಗೆ ಫೋರ್ತ್ ಒನ್ನು, ಡಿಗೆ ಫಸ್ಟ್ ಒನ್ ಆಗಿರುತ್ತೆ ಆನ್ಸರು. ಅಲ್ಲಿಗೆ ಯಾವ್ದು ಸೂಟಬಲ್ ಆಗುತ್ತೆ? ಎಗೆ 2, ಬಿಗೆ 3, ಸಿಗೆ 4, ಡಿಗೆ 1. ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೋಡಬೇಕು. ನೆಕ್ಸ್ಟ್ ಒನ್ ಕ್ವಶನ್. ವಿಚ್ ಮಾಡೆಲ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಈಸ್ ಆ್ಯನ್ ಎಕ್ಸ್ಟೆನ್ಷನ್ ಆಫ್ ಲೇವನ್ ಶ್ವಾಸ್ ಮಾಡೆಲ್ and consider the movement of an employee from one role to another during his career ಅಂತ ಕೇಳ್ತಿದ್ದಾರೆ. ಯಾವ ಮಾಡಲ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ನ ಎಕ್ಸ್ಟೆನ್ಷನ್ ಆಗಿದೆ? ಯಾರ್ದು ಅಂದರೆ ಲೇವನ್ ಶ್ವಾರ್ಟ್ಸ್ ಮಾಡಲು. ಆ್ಯಂಡ್ ಕನ್ಸಿಡರ್ ದ ಮೂಮೆಂಟ್ ಆಫ್ ಆನ್ ಎಂಪ್ಲಾಯಿ ಮೂಮೆಂಟ್ನ ಕನ್ಸಿಡರ್ ಮಾಡ್ತಾ ಇದೆ ಅಂತೆ. ಫ್ರಮ್ ಎಲ್ಲಿಂದ ಅಂದರೆ ಒನ್ ರೋಲ್ ಟು ಅನದರ್ ರೋಲ್ ಡ್ಯೂರಿಂಗ್ ಈಸ್ ಕರಿಯರ್ನಲ್ಲಿ ಅಂತ ಮಾಡಲ್ ಯಾವುದು ಅಂತ ಇಲ್ಲಿ ಕ್ವಶನ್ ನಮಗೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸು. ಯಾವ ಮಾಡಲ್ ಬಂದುಬಿಟ್ಟು ಎರಿಕ್ ಅಂಡ್ ಫ್ಲಾಮ್ಹೋಲ್ಟ್ಸ್ ಮಾಡೆಲ್ ಆಗಿರುತ್ತೆ ಫ್ರೆಂಡ್ಸ್. ಎರಿಕ್ ಅಂಡ್ ಫ್ಲಾಮ್ಹೋಲ್ಟ್ಸ್ ಮಾಡೆಲ್ ಆಗಿರುತ್ತೆ. ಇದು ಲೇವನ್ ಶ್ವಾರ್ಟ್ಸ್ ಮಾಡೆಲ್ ಏನು ಎಕ್ಸ್ಟೆನ್ಷನ್ ಆಗಿರುತ್ತೆ. ಯಾವುದು? ಎರಿಕ್ ಅಂಡ್ ಫ್ಲಾಮ್ಹೋಲ್ಟ್ಸ್ ಮಾಡೆಲ್. ನೆಕ್ಸ್ಟ್ ಒನ್ ಕ್ವಶನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ are prepared when a parent subsidiary relationship exists. Recognition of the accounting concepts, materiality concept, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟಾ, ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟಾ, ಎಂಟಿಟಿ ಕಾನ್ಸೆಪ್ಟಾ ಅಂತ ಕ್ವಶನ್ನ ಕೇಳ್ತಾ ಇದ್ದಾರಲ್ಲಿ. ಕ್ವಶನ್ ಏನಂತ ಕೇಳ್ತಿದ್ದಾರೆ? ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಪ್ರಿಪೇರ್ ಮಾಡ್ತಾರಂತೆ ಯಾವಾಗ ಪೇರೆಂಟ್ ಸಬ್ಸಿಡಿಯರಿ ರಿಲೇಷನ್ಶಿಪ್ ಎಕ್ಸಿಸ್ಟ್ ಇನ್ ರೆಕಗ್ನಿಷನ್ ಆಫ್ ದಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆದಾಗ. ಸೊ ಆಗ ರೆಕಗ್ನಿಷನ್ ಆದಾಗ ಹಾಗಾದರೆ ಅಕೌಂಟಿಂಗ್ ಕಾನ್ಸೆಪ್ಟ್ ಯಾವುದು? ಎಂಟಿಟಿ ಕಾನ್ಸೆಪ್ಟಾ, ಅಬ್ಜೆಕ್ಟಿವಿಟಿನ, ಗೋಯಿಂಗ್ ಕನ್ಸರ್ನ, ಮಟೀರಿಯಾಲಿಟಿನ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಈ ಕ್ವಶನಲ್ಲಿ. ಆನ್ಸರ್ ಏನು ಹಾಗಾದರೆ? ಆನ್ಸರ್ ಬಂದುಬಿಟ್ಟು ಎಂಟಿಟಿ ಕಾನ್ಸೆಪ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಜನರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್? ಕೊಟ್ಟಿರೋದ್ರಲ್ಲಿ ಯಾವುದು ಜನರಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ? ಕೊಟ್ಟಿರೋದೇ ಎರಡು. ಒಂದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಇನ್ನೊಂದು ಅಡ್ವರ್ಟೈಸ್ಮೆಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಯಾವುದು ಇನ್ಕ್ಲೂಡ್ ಆಗುತ್ತೆ, ಯಾವುದು ಇನ್ಕ್ಲೂಡ್ ಆಗಲ್ಲ? ಆಪ್ಷನ್ ಏನಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗುತ್ತೆ, ಏನು ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಿನಲ್ಲಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗುತ್ತೆ, ಅಡ್ವರ್ಟೈಸ್ಮೆಂಟು ಹೌದು ಅಂತಿದ್ದಾರೆ. ಆಪ್ಷನ್ ಸಿನಲ್ಲಿ ಇಂಟ್ರೆಸ್ಟು ಇಲ್ಲ, ಅಡ್ವರ್ಟೈಸ್ಮೆಂಟು ಇಲ್ಲ ಜನರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಲ್ಲಿ. ಆಪ್ಷನ್ ಡಿನಲ್ಲಿ ಇಂಟ್ರೆಸ್ಟ್ ಆಗಲ್ಲ ಅಂತೆ, ಆದರೆ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ ಆಗತ್ತಂತೆ ಅಂತ ಕೇಳ್ತಾರೆ. ಜನರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ ಆಗಿರುತ್ತೆ. ಎರಡೂ ಕೂಡ ಇನ್ಕ್ಲೂಡ್ ಆಗಿರಲ್ಲ, ಇಂಟ್ರೆಸ್ಟು ಮತ್ತು ಅಡ್ವರ್ಟೈಸಿಂಗು ಇನ್ಕ್ಲೂಡ್ ಆಗಿರಲ್ಲ. ಎಲ್ಲಿ ಅಂದರೆ ಜನರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ನಲ್ಲಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನು. ಫಾರ್ಮೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಇಯರ್ ASP. ಯಾವಾಗ ಫಾರ್ಮೇಷನ್ ಆಯಿತು?
ಇಂಡಿಯಾದಲ್ಲಿ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಆಗಸ್ಟ್ 1987ನ, ಜನವರಿ 1987ನ, ಜೂನ್ 1987ನ, ಏಪ್ರಿಲ್ 1987ನ. ಹೀಗಿದ್ದಾಗ ಇಯರ್ ಅಷ್ಟೇ ಅಲ್ಲ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು, ಮಂತು ಕೂಡ ಇಂಪಾರ್ಟೆಂಟ್ ಅಂತ ಈ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ. ಇಯರ್ ಎಲ್ಲ ಸೇಮ್ ಕೊಟ್ಟಿದ್ದಾರೆ, ಆಗಸ್ಟ, ಜನವರಿನ, ಜೂನ, ಏಪ್ರಿಲ್. ಪರ್ಟಿಕ್ಯುಲರ್ ಆಗಿ ಯಾವ ಮಂತಲ್ಲಿ ಯಾವ ಇಯರ್ನಲ್ಲಿ ಅಂತ ಕೇಳ್ತಿದ್ದಾರೆ ಈ ಕ್ವಶನಲ್ಲಿ. ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಡಿ ಆಗಿರುತ್ತೆ. ಏಪ್ರಿಲ್ 1987ನಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡು ಇಂಡಿಯಾದಲ್ಲೇನಾಯಿತು, ಫಾರ್ಮೇಷನ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನು, ದ ಟೈಟಲ್ ಆಫ್ AIS2 ಇಶ್ಯೂಡ್ ಬೈ ಕೌನ್ಸಿಲ್ ಆಫ್ ICAI ಈಸ್. ಏನಂತ ಇಶ್ಯೂ ಮಾಡಿದ್ದಾರೆ, ಏನಂತ ಟೈಟಲ್ ಕೊಟ್ಟಿದ್ದಾರೆ AIS2ಗೆ, ಯಾವುದು ಇಶ್ಯೂ ಮಾಡಿರೋದು, ICAI. ಆಬ್ಜೆಕ್ಟಿವ್ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಡಿಟ್ ಅಂತ ಇಶ್ಯೂ ಮಾಡಿದ್ದಾರೆ. ಆಬ್ಜೆಕ್ಟಿವ್ ಸ್ಕೋಪ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಗಿವನ್ ಮಾಡಿದ್ದಾರೆ. ಆಬ್ಜೆಕ್ಟಿವ್ ಆ್ಯಂಡ್ ಸ್ಕೋಪ್ ಆಫ್ ದಿ ಆಡಿಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಗಿವನ್ ಮಾಡಿದ್ದಾರೆ. ಇದು ಆಬ್ಜೆಕ್ಟಿವೇ, ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಆಬ್ಜೆಕ್ಟಿವ್ ಆ್ಯಂಡ್ ಸ್ಕೋಪ್ ಆಫ್ ದಿ ಬಿಸ್ನೆಸ್ ಆಫ್ ಆ್ಯನ್ ಎಂಟಿಟಿ ಅಂತ ಗಿವನ್ ಮಾಡಿದ್ದಾರೆ ನೋಡಿ. ಆಬ್ಜೆಕ್ಟಿವ್ ಆ್ಯಂಡ್ ಸ್ಕೋಪು, ಆಬ್ಜೆಕ್ಟಿವ್ ಆ್ಯಂಡ್ ಸ್ಕೋಪು, ಆಬ್ಜೆಕ್ಟಿವ್ ಆ್ಯಂಡ್ ಸ್ಕೋಪು, ಆಬ್ಜೆಕ್ಟಿವ್ ಆ್ಯಂಡ್ ಸ್ಕೋಪು. ಬಟ್ ಆ್ಯಕ್ಚುಯಲ್ ಟೈಟಲ್ ಏನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಡಿಟಾ, ಫೈನಾನ್ಷಿಯಲ್ ಸ್ಟೇಟ್ಮೆಂಟಾ, ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಾ, ಬಿಸ್ನೆಸ್ ಎಂಟಿಟಿನ. ಆ್ಯಕ್ಚುಯಲಾಗಿ ಆನ್ಸರ್ ಏನಾಗಿದೆ, ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ, ಆಪ್ಷನ್ ನಂಬರ್ ಎಗೂ ಸಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಡಿಟಾ, ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಆ್ಯಕ್ಚುಯಲ್ ಟೈಟಲ್ ಬಂದುಬಿಟ್ಟು ಏನಂತ ಇದೆ, ಆಡಿಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ನು, ಟು ಅಚೀವ್ ರೀಸನಬಲಿ ಆಬ್ಜೆಕ್ಟಿವ್ ಬೇಸಿಸ್ ಫೈನಾನ್ಷಿಯಲ್ ಫೋರ್ಕಾಸ್ಟ್ ಆ್ಯಂಡ್ ಪ್ರೊಜೆಕ್ಷನ್ ಶುಡ್ ಬಿ ಪ್ರಿಪೇರ್ಡ್ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಅಂದರೆ ಯುಕ್ತ ವಸ್ತುನಿಷ್ಠ ಆಧಾರ ಸಾಧಿಸಲು ವಿತ್ತೀಯ ಅಂದಾಜು ಗಣನೆಗಳು ಮತ್ತು ಹಂಚಿಕೆಗಳನ್ನು ಇದಕ್ಕನುಸಾರ ಸಿದ್ಧಪಡಿಸಬೇಕು, ಪ್ರಿಪೇರ್ಡ್ ಮಾಡಬೇಕು. ಯಾವುದಕ್ಕನುಸಾರ, ಇನ್ ಅಕಾರ್ಡೆನ್ಸ್ ವಿತ್ ದ ಗ್ಯಾಪ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಲ, ಅಂದರೆ ಸಾಮಾನ್ಯವಾಗಿ ಅಂಗೀಕೃತ ಲೆಕ್ಕಶಾಸ್ತ್ರ ಸೂತ್ರಗಳಿಗ ಅನುಗುಣವಾಗ. ಯೂಸಿಂಗ್ ಇನ್ಫಾರ್ಮೇಷನ್ ದಟ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ಲಾನ್ಸ್ ಆಫ್ ದಿ ಎಂಟಿಟಿನ, ಅಂದರೆ ವ್ಯವಹಾರ ಘಟಕದ ಯೋಜನೆಗಳಿಗನುಗುಣವಾದ ಮಾಹಿತಿಯನ್ನು ಉಪಯೋಗಿಸಿಕೊಂಡು ನಾವು ಪ್ರಿಪೇರ್ ಮಾಡಬೇಕಾ. ನೆಕ್ಸ್ಟ್ ಥರ್ಡ್ ಒನ್ನು, ವಿತ್ ದ ಪ್ರೊಫೆಷ್ನಲ್ ಕೇರ, ಅಗತ್ಯವಿರುವಷ್ಟು ವೃತ್ತಿಪರ ಕಾಳಜಿಯೊಂದಿಗ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ, ಇದಕ್ಕೆ ಮೂರನ್ನೂ ಕೂಡ ಬಳಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಪ್ರಿಪೇರನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. 1, 2 and 3 ಮೂರು ಕೂಡ ಆಗಿರುತ್ತೆ. ನೆಕ್ಸ್ಟ್ ಒನ್, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಲಿಸ್ಟ್ ಎ ಗಿವನ್ ಮಾಡಿದ್ದಾರೆ, ಲಿಸ್ಟ್ ಬಿ ಕೊಟ್ಟಿದ್ದಾರೆ. ಲಿಸ್ಟ್ ಎನಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮಾಡಲ್ ಕೊಟ್ಟಿದ್ದಾರೆ, ಮತ್ತು ಅದರ ಪ್ರಪೋನೆಂಟ್ಸ್ ಯಾರು ಅದನ್ನು ಗಿವನ್ ಮಾಡಿದ್ದಾರೆ ಅಂತ ಗಿವನ್ ಮಾಡ್ತಾ ಇದ್ದಾರೆ. ರೀಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚು, ಆಪರ್ಚುನಿಟಿ ಕಾಸ್ಟ್ ಮಾಡಲು, ಹ್ಯೂಮನ್ ಅಸೆಟ್ ಮಲ್ಟಿಪ್ಲೈಯರ್ ಮೆಥಡು, ಎ ಮಾಡಲ್ ಆನ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ಆರ್ಗನೈಸೇಷನ್. ಇಲ್ಲಿ ಸ್ವಲ್ಪ ಟೈಪಿಂಗ್ ಇಲ್ಲ, ಬರೀತಾ ಇದ್ದೀನಿ. ಏನು, ಮಾಡಲ್ ಆನ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ಆರ್ಗನೈಸೇಷನ್. ಹಾಗಾದ್ರೆ ಯಾರ್ಯಾರು ಯಾವುದ್ಯಾವುದನ್ನು ಪ್ರಪೋನೆಂಟ್ ಆಗಿದ್ದಾರೆ ಅಂತ ನಾವು ನೋಡಬೇಕಾಗತ್ತೆ. ಸೊ ಇಲ್ಲಿ ನಾನು ಆಪ್ಷನ್ ಬರೆದಿಲ್ಲ, ಡೈರೆಕ್ಟಾಗಿ ಯಾರ್ಯಾರು ಅಂತ ಹಾಗೆ ಹೇಳ್ತಾ ಹೋಗ್ತೀನಿ. ಎಗೆ ಯಾರು, ಬಿಗೆ ಯಾರು, ಸಿಗೆ ಯಾರು, ಡಿಗೆ ಯಾರು ಅಂತ. ರೀಪ್ಲೇಸ್ಮೆಂಟ್ ಕಾಸ್ಟ್ ಬೇಸ್ಡ್ ಅಪ್ರೋಚ್ ಅಂತ ಹೇಳ್ಬೋದು. ರೀಪ್ಲೇಸ್ಮೆಂಟ್ ಕಾಸ್ಟ್ ಬೇಸ್ಡ್ ಅಪ್ರೋಚನ್ನ ಯಾರು ಗಿವನ್ ಮಾಡಿದ್ದಾರೆ ಅಂದರೆ, ಫ್ಲಾಮ್ ಹೋಲ್ಡ್ಸ್ ಅವರು ಗಿವನ್ ಮಾಡಿದ್ದಾರೆ ಫ್ರೆಂಡ್ಸ್. ರಿಪ್ಲೇಸ್ಮೆಂಟ್ ಕಾಸ್ಟ್ ಬೇಸ್ಡ್ ಅಪ್ರೋಚ್ ಬಂದ್ಬಿಟ್ಟು ಯಾರ್ದು, ಫ್ಲಾಮ್ ಹೋಲ್ಡ್ಸಿಂದು. ಆಪರ್ಚುನಿಟಿ ಕಾಸ್ಟ್ ಮಾಡಲ್ ಯಾರು ಹಾಗಾದರೆ ಗಿವನ್ ಮಾಡಿರೋದು, ಹೆಕಿಮನ್ ಆ್ಯಂಡ್ ಜೋನ್ಸ್ ಆಗಿರ್ತಾರೆ. ಎಗೆ ಟು ಬಿಗೆ 4. ಅಲ್ಲಿಗೆ ಹ್ಯೂಮನ್ ಅಸೆಟ್ ಮಲ್ಟಿಪ್ಲೈಯರ್ ಮೆಥಡ್ನ ಯಾರು ಗಿವನ್ ಮಾಡಿದ್ದಾರೆ, ಹ್ಯೂಮನ್ ಅಸೆಟ್ ಮಲ್ಟಿಪ್ಲೈಯರ್ ಮೆಥಡ್ನ ಗಿವನ್ ಮಾಡಿರೋದು ಯಾರು ಅಂದರೆ ಗಿಲ್ಸ್ ಆ್ಯಂಡ್ ರಾಬಿನ್ಸನ್ನು. ಅಲ್ಲಿಗೆ ಸಿಗೆ 1 ಆಗಿರುತ್ತೆ ಆಟೋಮೆಟಿಕಲಿ. ಡಿಗೆ ಎಷ್ಟು ಫ್ರೆಂಡ್ಸ್, ಥರ್ಡ್ ಒನ್ ಆಗಿರುತ್ತೆ. ಎ ಮಾಡಲ್ ಆನ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ಆರ್ಗನೈಸೇಷನ್ನ ಗಿವನ್ ಮಾಡಿರೋದು ಯಾರು ಅಂದರೆ ಲಿಕಾರ್ಟ್ ಅವರು. ರೀಪ್ಲೇಸ್ಮೆಂಟ್ ಕಾಸ್ಟ್ ಬೇಸ್ಡ್ ಅಪ್ರೋಚ್ ಗಿವನ್ ಮಾಡೋದು ಫ್ಲಾಮ್ ಹೋಲ್ಡ್ಸು. ಆಪರ್ಚುನಿಟಿ ಕಾಸ್ಟ್ನ ಗಿವನ್ ಮಾಡೋದು ಹೆಕಿಮನ್ ಆ್ಯಂಡ್ ಜೋನಸ್ಸು. ಹ್ಯೂಮನ್ ಅಸೆಟ್ ಮಲ್ಟಿಪ್ಲೈಯರ್ ಮೆಥಡ್ನ ಗಿವನ್ ಮಾಡೋದು ಗಿಲ್ಸ್ ಆ್ಯಂಡ್ ರಾಬಿನ್ಸನ್ನು. ಎ ಮಾಡಲ್ ಆನ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ಆರ್ಗನೈಸೇಷನ್ನ ಗಿವನ್ ಮಾಡೋದು ಲಿಕಾರ್ಟ್ ಅವ್ರು ಆಗಿರ್ತಾರೆ. ಇವರು ಯಾರ್ಯಾರು ಯಾವುದ್ಯಾವುದನ್ನು ಗಿವನ್ ಮಾಡಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನು,
ಅಸೆಷನ್ ಗಿವನ್ ಮಾಡಿದರೆ ಫಿಕ್ಸ್ಡ್ ಬಜೆಟ್ ಈಸ್ ಕನ್ಸರ್ನ್ ವಿತ್ ದ ಬಜೆಟಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸು. ಅಂದರೆ ಸ್ಥಿರ ಬಜೆಟ್ ಸ್ಥಿರಾಸ್ತಿಗಳ ಆಯವ್ಯಯ ಪಟ್ಟಿ ರಚನೆಗೆ ಸಂಬಂಧಿಸಿದೆ ಅಂತ ಪ್ರತಿಪಾದನೆ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮರ್ಥನೆ ರೀಸನ್ ಏನು ಕೊಡ್ತಿದ್ದಾರೆ ಅಂದರೆ ಕಾಸ್ಟ್ ಸೆಂಟರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಆರ್ ನಾಟ್ ಹೋಮೋಜಿನಿಯಸ್ ಟರ್ಮ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ವೆಚ್ಚ ಕೇಂದ್ರ ಮತ್ತು ಜವಾಬ್ದಾರಿ ಕೇಂದ್ರಗಳು ಏಕರೂಪದ ಪದಗಳಲ್ಲ, ನಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇಲ್ಲಿ ಆಪ್ಷನ್ ಏನಂತ ನಾನು ಇಲ್ಲಿ ಬರೀತಿದ್ದೀನಿ. ಆಪ್ಷನ್ ಏನಂದರೆ ಎ ಮತ್ತು 6 ಎರಡೂ ಕೂಡ ಟ್ರೂ ಆಗಿದೆ, ಎರಡೂ ಕೂಡ ಸರಿ ಇದೆ. ಆಪ್ಷನ್ ಬಿ ಎ ಮತ್ತು ಅಂದರೆ ಅಸೆಷನ್ ಮತ್ತು ರೀಸನ್ನು ಎರಡೂ ಕೂಡ ಫಾಲ್ಸ್ ಆಗಿದೆ, ಸರಿ ಇಲ್ಲ. ಓಕೆನಾ. ಆಪ್ಷನ್ ಸಿ ಎ ಏನಿದೆ ಟ್ರೂ ಇದೆ, ಟೈಮ್ ಆಗುತ್ತೆ ಅಂತ ಈ ರೀತಿ ಬರ್ತಿದ್ದೀನಿ. ರೀಸನ್ ಏನಾಗಿದೆ, ತಪ್ಪಾಗಿದೆ, ಫಾಲ್ಸ್ ಇದೆ. ಆಪ್ಷನ್ ಡಿನಲ್ಲಿ ಎ ಫಾಲ್ಸ್ ಇದೆ ಆ್ಯಂಡ್ ರೀಸನ್ ಏನಾಗಿದೆ ಅಂತೆ ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ನಲ್ಲಿ. ಆನ್ಸರ್ ಏನು ಹಾಗಾದರೆ ಇದಕ್ಕೆ ಬಂದುಬಿಟ್ಟು ಎ ಕರೆಕ್ಟ್ ಇದೆ. ಫಿಕ್ಸ್ಡ್ ಬಜೆಟ್ ಈಸ್ ಕನ್ಸರ್ನ್ ವಿತ್ ದ ಬಜೆಟಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ, ಇದು ಕರೆಕ್ಟ್ ಇದೆ. ಎ ಸರಿ ಇದೆ. ಬಿ ಹಾಗಾದ್ರೆ ನೋಡೋಣ. ಕಾಸ್ಟ್ ಸೆಂಟರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಆರ್ ನಾಟ್ ಹೋಮೋಜಿನಿಯಸ್ ಟರ್ಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇದು ರಾಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು OR ಅಲ್ಲ, ಇದು ARE. ಆರ್ ನಾಟ್ ಹೋಮೋಜಿನಿಯಸ್ ಟರ್ಮ್ಸ್ ಅಂತ ಹೇಳ್ತಿದ್ದಾರೆ, ವಿಚ್ ಈಸ್ ರಾಂಗ್ ಫ್ರೆಂಡ್ಸ್. ಇದು ಕರೆಕ್ಟ್ ಇದೆ, ಇದು ತಪ್ಪಾಗಿದೆ. ಅಲ್ಲಿಗೆ ರೈಟ್ ಒನ್ ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಸಿ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಕೆಪಾಸಿಟಿ ರೇಷಿಯೋ ಆ್ಯಂಡ್ ಎಫಿಷಿಯನ್ಸಿ ರೇಷಿಯೋ ಬಗ್ಗೆ ಕೇಳ್ತಾ ಇದ್ದಾರೆ. ಕೆಪಾಸಿಟಿ ರೇಷಿಯೋ ಆ್ಯಂಡ್ ಎಫಿಷಿಯನ್ಸಿ ರೇಷಿಯೋನ ಮಲ್ಟಿಪ್ಲೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಸಿಗುತ್ತೆ? ಆ್ಯಕ್ಟಿವಿಟಿ ರೇಷಿಯೋ ಫಾರ್ಮುಲಾನ, ಅದು ಪ್ರಾಫಿಟಬಿಲಿಟಿ ರೇಷಿಯೋ ಫಾರ್ಮುಲಾನ, ಸಾಲ್ವೆನ್ಸಿ ರೇಷಿಯೋದ, ಲಿಕ್ವಿಡಿಟಿ ರೇಷಿಯೋದ ಫಾರ್ಮುಲಾ ಅಂತ ಕ್ವಶನ್ನ ಕೇಳ್ತಿದ್ದಾರೆ. ಆ್ಯಕ್ಚುಲಾಗಿ ಆನ್ಸರ್ ಬಂದುಬಿಟ್ಟು ಆ್ಯಕ್ಟಿವಿಟಿ ರೇಷಿಯೋ ಫ್ರೆಂಡ್ಸ್. ಆ್ಯಕ್ಟಿವಿಟಿ ರೇಷಿಯೋ ಈಸ್ ಈಕ್ವಲ್ ಟು ಕೆಪಾಸಿಟಿ ರೇಷಿಯೋ ಮಲ್ಟಿಪ್ಲೈಡ್ ಬೈ ಎಫಿಷಿಯನ್ಸಿ ರೇಷಿಯೋ ಆಗಿರುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಆನ್ಸರ್ ಏನು? ಆಪ್ಷನ್ ನಂಬರ್ ಎ, ಆ್ಯಕ್ಟಿವಿಟಿ ರೇಷಿಯೋ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಕಂಟಿನ್ಯೂಯಸ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಥ್ರೂಔಟ್ ದ ಇಯರ್. ಕಂಟಿನ್ಯೂಯಸ್ ಆಗಿ ಫುಲ್ ಓಲ್ ಇಯರ್ನಲ್ಲಿ ನಾವು ಕಂಟಿನ್ಯೂಯಸ್ ಆಗಿ ಏನಾದರೂ ವರ್ಷ ಪೂರ್ತಿ ಖಾತಾ ಪುಸ್ತಕಗಳನ್ನು ನಿರಂತರವಾಗಿ ನಾವೇನಾದ್ರು ಪರಿಶೀಲನೆ ಎಕ್ಸಾಮಿನೇಷನ್ ಮಾಡಿದ್ವಿ ಅಂದರೆ ಅದನ್ನು ಅಕೇಶ್ನಲ್ ಆಡಿಟ್ ಅಂತಾರ, ಇಂಟರ್ನಲ್ ಆಡಿಟ್ ಅಂತಾರ, ಪೀರಿಯಡಿಕ್ ಆಡಿಟ್ ಅಂತಾರ, ಪರ್ಪೇಚುವಲ್ ಆಡಿಟ್ ಅಂತಾರ. ಅಂದರೆ ಸಾಂದರ್ಭಿಕ ಲೆಕ್ಕ ಪರಿಶೋಧನೆನ, ಆಂತರಿಕ ಲೆಕ್ಕ ಪರಿಶೋಧನೆನ, ಅಥವಾ ಆವರ್ತಕ ಲೆಕ್ಕ ಪರಿಶೋಧನೆನ ಅಂದರೆ ಪೀರಿಯಡಿಕ, ಅಥವಾ ನಿರಂತರ ಪರ್ಪೇಚುವಲ್ ಆಡಿಟಾ, ನಿರಂತರ ಲೆಕ್ಕ ಪರಿಶೋಧನೆನ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಏನಾಗಿರುತ್ತೆ ಫ್ರೆಂಡ್ಸ್? ಹಾಗಾದರೆ ಇಲ್ಲಿ ಕಂಟಿನ್ಯೂಯಸ್ ಅಂತ ಡೈರೆಕ್ಟಾಗಿ ಹೇಳ್ತಾರೆ, ಪರ್ಪೇಚುವಲ್ ಆಡಿಟ್ ಆಗಿರುತ್ತೆ. ಅಂದರೆ ನಿರಂತರ ಲೆಕ್ಕ ಪರಿಶೋಧನೆ ಆಗಿರುತ್ತೆ. ಯಾವುದಂದರೆ ಈ ರೀತಿ ನಾವು ಕಂಟಿನ್ಯೂಯಸ್ ಥ್ರೂಔಟ್ ದ ಇಯರಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ನಿರಂತರವಾಗಿ ಅದನ್ನು ನಾವು ವರ್ಷ ಪೂರ್ತಿ ಪರಿಶೀಲನೆ ಎಕ್ಸಾಮಿನೇಷನ್ ಮಾಡ್ತಾ ಇದ್ದೀವಿ ಅಂದರೆ ಅದು ಪರ್ಪೇಚುವಲ್ ಆಡಿಟ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಇದ್ದಾರೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳು ಯಾವುದು ಅಂತ ನಾವು ಕಲಿಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ ಅದು. ಅಕೌಂಟಿಂಗ್, ಇಂಡಿಯನ್ ಅಕೌಂಟಿಂಗ್ ಆಗಿರ್ಬೋದು, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡು, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡು, ಅದೇ ರೀತಿ IFRS ಸ್ಟ್ಯಾಂಡರ್ಡ್ಸ್ಗಳು, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್. ಇವು ಮೂರು ಕೂಡ ಇಂಪಾರ್ಟೆಂಟು, ನಾವು ಕಲೀಲೇಬೇಕು. ಪಾಯಿಂಟ್ ಏನಿದೆ ಅದನ್ನೇ ಕಲಿಬೇಕು ಫ್ರೆಂಡ್ಸ್. ಯಾವ್ಯಾವ ಸ್ಟ್ಯಾಂಡರ್ಡ್ ಏನೇನು ಹೇಳ್ತಾ ಇದೆ ಅಂತ. ಸೆಗ್ಮೆಂಟ್ ರಿಪೋರ್ಟಿಂಗ್ ಯಾವ ಸ್ಟ್ಯಾಂಡರ್ಡು, ಇಂಟೆಲಿಜಿಬಲ್ ಅಸೆಟ್ಸ್ ಲಾಸ್ಟ್ ಇಯರು, ಅಕೌಂಟಿಂಗ್ ಇನ್ವೆಸ್ಟ್ಮೆಂಟು, ಲೀಸಸ್ಸು, ಯಾವುದೇ ಸ್ಟ್ಯಾಂಡರ್ಡ್ ಅಂತ ಡೈರೆಕ್ಟ್ ನಾವು ಟು ದಿ ಪಾಯಿಂಟ್ನೇ ಕಲಿಬೇಕಾಗಿರುತ್ತೆ, ಮ್ಯಾಚ್ ಮಾಡೋಕ್ಕಾಗುತ್ತೆ. ಇಲ್ಲಿರೋ ಪ್ರಕಾರ ಸೆಗ್ಮೆಂಟ್ ರಿಪೋರ್ಟಿಂಗ್ ಅಂದರೆ ಯಾವುದು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 17. ಇಂಟ್ಯಾಂಜಬಲ್ ಅಸೆಟ್ ಲಾಸ್ಟ್ ಇಯರ್ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಅಕೌಂಟಿಂಗ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 13. ಅಲ್ಲಿಗೆ ಲೀಸಸ್ಸು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಆಗಿರುತ್ತೆ ಫ್ರೆಂಡ್ಸ್. 1 ಮಿನಿಟ್, ಒಂದು ಸಲ ಬರೆದು ಕಲ್ತ್ಕೊಳ್ಳೋಣ. ಸೆಗ್ಮೆಂಟ್ ರಿಪೋರ್ಟಿಂಗ್ ಯಾವುದು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 17. ನೆಕ್ಸ್ಟು ಇಂಟ್ಯಾಂಜಬಲ್ ಅಸೆಟ್ಸ್
ಲಾಸ್ಟ್ ಇಯರು, ನಾನಿಲ್ಲಿ ಶಾರ್ಟಲ್ಲಿ ಬರಿತಿದ್ದೀನಿ, ಫುಲ್ ಬರೀತಿಲ್ಲ. ಇಂಟ್ಯಾಂಜಬಲ್ ಅಸೆಟ್ಸ್ ಲಾಸ್ಟ್ ಇಯರು ಯಾವುದು, ಬಿಗೆ ನಾವು 1 ಅಂತ ಹೇಳಿದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ನೆಕ್ಸ್ಟು ಅಕೌಂಟಿಂಗ್ ಇನ್ವೆಸ್ಟ್ಮೆಂಟ್ ಅಂದರೆ ಯಾವುದಾಗಿರುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 13. ಅಲ್ಲಿಗೆ ಲೀಸಸ್, ಲಾಸ್ಟ್ ಒನ್ ಲೀಸಸ್ಗೆ ಯಾವುದು ಸ್ಟ್ಯಾಂಡರ್ಡು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಆಗಿರುತ್ತೆ ಫ್ರೆಂಡ್ಸ್. ಸೆಗ್ಮೆಂಟ್ ರಿಪೋರ್ಟಿಂಗು AS 17. ಇಂಟ್ಯಾಂಜಬಲ್ ಅಸೆಟ್ ಲಾಸ್ಟ್ ಇಯರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಅಕೌಂಟಿಂಗ್ ಇನ್ವೆಸ್ಟ್ಮೆಂಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 13. ಲೀಸಸ್ಸು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಫ್ರೆಂಡ್ಸ್. ಥ್ಯಾಂಕ್ ಯು.